ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಶಂಖಪುಷ್ಪ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ. ಅದನ್ನು ಹೇಗೆ ಬೆಳೆಸೋದು ಮತ್ತು ಅದು ಕಟಿಂಗಿಂದ ಬೆಳೆಸ್ಬೋದಾ, ಅಂದರೆ ಅದನ್ನು ಸೀಡ್ಸಿಂದ ಬೆಳೆಸ್ಬೋದಾ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು. ಮತ್ತು ಗಾರ್ಡನಿಂಗ್ ಐಟಮ್ಗಳು ಏನಾದರೂ ಬೇಕಾದರೆ ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಮತ್ತು ನನ್ನ ಇನ್ನೊಂದು ಚಾನಲ್ JH ಕನ್ನಡ ಸ್ಟೋರೀಸ್ ಅಂತ, ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಶಂಖಪುಷ್ಪ. ನೋಡಿ, ನನ್ನ ಹತ್ರ ಒಂದೇ ಕಡೆ ನಾನು ಇಟ್ಕೊಂಡಿದ್ದೆ. ಒಂದು 3 ಕಲರ್ ಇದೆ, ವೈಟು, ಬ್ಲೂ ಮತ್ತು ಇದು ಡಬಲ್ ಪೆಟಲ್ಲು ಮತ್ತು ಸಿಂಗಲ್ ಪೆಟಲಲ್ಲಿ ಬರುತ್ತೆ. ಇದು ಬೀಜ ಆಗತ್ತೆ. ಇದು ಒಂದು ಬಳ್ಳಿಯಾಗುವಂಥ ಗಿಡ. ಹಾಗಾಗಿ ಈ ಬಳ್ಳಿಗೆ ನಾವು ಏನಾದರೂ ಸಪೋರ್ಟನ್ನು ಕೊಡಲೇಬೇಕಾಗತ್ತೆ. ನಾವು ನೆಲದಲ್ಲಿ ಬೇಕಾದರೂ ನೆಡ್ಬೋದು ಮತ್ತು ಇದನ್ನು ಗ್ರೋ ಬ್ಯಾಗಲ್ಲಿ ಕೂಡ ಹಾಕೋಬೋದು. ಗ್ರೋ ಬ್ಯಾಗಲ್ಲಿ ಹಾಕೋದಾದರೆ ಸ್ವಲ್ಪ ದೊಡ್ಡ ರೀತಿ ಗ್ರೋ ಬ್ಯಾಗೇ ಬೇಕಾಗತ್ತೆ. ಯಾಕಂದರೆ ಇದು ಒಂದು 2-3 ವರ್ಷ ಹಾಗೇ ಇರುತ್ತೆ. ನೀವು ಒಂದು ಸಾರಿ ತಂದು ಬೀಜವನ್ನು ಹಾಕ್ಕೊಂಡ್ರೆ 2-3 ವರ್ಷ ಆ ಗಿಡ ಸಾಯಲ್ಲ, ತುಂಬ ದಿನ ಇರುತ್ತೆ. ಹಾಗಾಗಿ ನಾವು ಇದನ್ನು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು 2-3 ವರ್ಷ ಅದನ್ನೇ ಹಾಗೆ ಮೇಂಟೈನ್ ಮಾಡ್ಬೋದು. ಅದನ್ನು ನಾವು ಹೂವಾಗಿ ಮುಗಿದ ಮೇಲೆ ಹೂವನ್ನು ಕಟ್ ಮಾಡೋದು ಮತ್ತು ಆ ಒಣಗಿದ ಕಡ್ಡಿಗಳನ್ನೆಲ್ಲ ಕಟ್ ಮಾಡ್ತಾ ಬಂದು ಹಾಗೆಲ್ಲ ಮಾಡ್ತಾ ಬಂದರೆ ಗಿಡ ಹೆಲ್ದಿಯಾಗಿ ಬರುತ್ತೆ. ಮತ್ತು ಇದಕ್ಕೆ ಫರ್ಟಿಲೈಸರ್ ಅಂತ ಬಂದರೆ ನಾವು ಯಾವುದೇ ರೀತಿಯ ಫರ್ಟಿಲೈಸರನ್ನು ಕೂಡ ಇದಕ್ಕೆ ಹಾಕೋದ್ರಿಂದ ಹೆಚ್ಚೆಚ್ಚು ಹೂವನ್ನು ಸಿಗತ್ತೆ. ಮತ್ತು ಇದಕ್ಕೆ ಬಿಸಿಲು ತುಂಬ ಬೇಕಾಗತ್ತೆ. ಬಿಸಿಲು ಎಷ್ಟಿರುತ್ತೋ, ಯಾವುದೇ ಒಂದು ಹೂವಾಗುವಂಥ ಗಿಡಗಳಿಗೆ ಬಿಸಿಲು ಎಷ್ಟು ಇದ್ರೂ ಒಳ್ಳೆಯದೇ. ಅಂದರೆ ಒಂದು 4-5 ಗಂಟೆಗಳ ಕಾಲ ಆದರೂ ಬಿಸಿಲು ಬಂದರೆ ಮಾತ್ರ ಹೂವಾಗತ್ತೆ. ಅದಿಲ್ಲ ಅಂದರೆ ಮೊಗ್ಗಾಗತ್ತೆ, ಗಿಡ ಹೆಲ್ದಿ ಆಗತ್ತೆ, ಎಲೆಗಳ ಮಾತ್ರ ಬರುತ್ತೆ, ಹೂವು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಬಿಸಿಲು ಬಂದಷ್ಟು ಚೆನ್ನಾಗಿ ಮೊಗ್ಗು ಹೂವು ಬರುತ್ತೆ. ಇದರ ಒಂದು ಬಳ್ಳಿನ ಮಾಡಿಕೊಂಡ್ರೆ ನಮ್ಮ ದೇವರಿಗೆ ನಾವು ಹೂವನ್ನು ತರೋದೇ ಬೇಡ, ಅಷ್ಟು ಹೂವು ಇದು ಒಂದು ಬಳ್ಳಿಯಿಂದ ಸಿಗತ್ತೆ. ಇದನ್ನು ನಾವು ಮನೆಯ ಕಾಂಪೌಂಡಿಗೂ ಕೂಡ ಹಬ್ಬಿಸ್ಬೋದು. ಚೆನ್ನಾಗಿ ಹೂವಾಗತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದಕ್ಕೆ ತುಂಬ ಏನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ಇದು ಬೀಜ ಆಗತ್ತಲ್ಲ, ಅದು ಬೀಜ ಬಿದ್ದಲೆಲ್ಲ ಸಸಿಯಾಗಿ ಅಲ್ಲೇ ಅದು ಹೂವಾಗತ್ತೆ. ಇದು ಒಂದು ಔಷಧೀಯ ಸಸ್ಯ ಕೂಡ ಹೌದು. ಇದನ್ನು ನಾವು ಬೀಜದಿಂದನೂ ನೆಡ್ಬೋದು ಮತ್ತು ಇದ್ರ ಅಂಕಲ್ ಇರುತ್ತಲ್ಲ, ಅಂದರೆ ಅದರ ಬ್ರ್ಯಾಂಚ್ ಅದು ಬದುಕತ್ತೆ. ಈಗ ನೀವು ಏಪ್ರಿಲ್, ಮೇ ಅಥವಾ ಜೂನ್ ಟೈಮಲ್ಲಿ, ಮಳೆ ಬೀಳೋ ಟೈಮಲ್ಲಿ ಅದನ್ನು ಕಟಿಂಗನ್ನು ತಗೊಂಡು ಆ ಕಟಿಂಗು 1 ಗ್ರೇಣ ಉದ್ದ ಇದ್ದರೆ ಸಾಕಾಗತ್ತೆ. ಅಷ್ಟು ಉದ್ದ ಕಟಿಂಗನ್ನು ನೀವು ಬೇಕಾದರೂ ಹಾಕ್ಕೋಬೋದು. ಆದರೆ ಸ್ವಲ್ಪ ಬಲ್ತಿರೋವಂಥ ಕಟಿಂಗನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಅದು ಗಿಡ ಬರುತ್ತೆ. ಅದಿಲ್ಲ ಅಂದರೆ ಸತ್ತು ಹೋಗೋ ಸಾಧ್ಯತೆ ಇರುತ್ತೆ. ನೋಡಿ, ಇಲ್ಲಿ ನಾನು ಒಂದು ಕವರ್ ಒಳಗಡೆ ಸಸಿನ ಹಾಕ್ಕೊಂಡಿದ್ದೆ, ಸಸಿ ಆಗಿದೆ. ಮತ್ತು ಬೀಜದಿಂದ ಸಸಿ ಮಾಡೋದಕ್ಕೆ ಅದನ್ನು ನಾವು ಎಷ್ಟು ಬೇಕಾದರೂ ಸಸಿಗಳನ್ನು ಮಾಡ್ಕೋಬೋದು. ಇದು ಬಳ್ಳಿ ಆಗಿರೋದ್ರಿಂದ ಇದಕ್ಕೆ ಒಂದು ಸಪೋರ್ಟ್ ಕೊಡಲೇಬೇಕಾಗತ್ತೆ. ನಾವು ಯಾವುದಾದ್ರೂ ಒಂದು ಸರಳು ಅಥವಾ ತಂತಿ ಏನಾದರೂ ಸರಳನ್ನು ಕೊಡ್ಬೋದು. ಇಲ್ಲಾಂದರೆ ಈಗ ನಾನು ಇದ್ರದ್ದು ಮಾಡಿ ತೋರಿಸಿದ್ನಲ್ಲ, ಟವರ್ ಮಾಡಿ ತೋರಿಸಿದ್ನಲ್ಲ, ಆ ರೀತಿ ಟವರಲ್ಲಿ ಕೂಡ ನಾವು ಈ ಬೀಜಗಳನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅಂದರೆ ನಾನು ಕೋಲಿಯಾಸ್ ಟವರ್ ಮಾಡಿ ತೋರಿಸಿದ್ದೆ, ಪುದೀನ ಟವರ್ ಮಾಡಿ ತೋರಿಸಿದ್ದೆ. ಅದನ್ನೆಲ್ಲ ನಾವು ಆ ರೀತಿ ಟವರ್ ಒಳಗಡೆ ಕೂಡ ನಾವು ಹಾಕ್ಕೋಬೋದು. ನೋಡಿ, ಇದು ಬೀಜ ಇಷ್ಟು ಒಣಗಿದ ಮೇಲೆ ನಾವು ಆ ಬೀಜನ ಸಸಿ ಮಾಡ್ಕೋಬೋದು. ಇದ್ರ ಒಳಗಡೆ ಸಣ್ಣ ಸಣ್ಣ ಬೀಜಗಳಿರುತ್ತೆ. ನೋಡಿ, ಆ ಸಾಟ್ಗೆ ಒಳಗಡೆ ಒಂದು 8-10 ಬೀಜಗಳು ಇರುತ್ತೆ. ನೋಡಿ, ಈ ರೀತಿ ಬೀಜ, ಕಪ್ಪು ಬೀಜ. ಅದನ್ನು ತಗೊಂಡು ನಾವು ಯಾವುದಾದ್ರೂ ಪಾಟ್ ಒಳಗಡೆ ಹಾಕ್ಕೊಂಡ್ರೂ ನಡೆಯುತ್ತೆ, ಅದು ಸಸಿ ಆಗತ್ತೆ. ಅದರಲ್ಲಿ ಸ್ವಲ್ಪ ಗಟ್ಟಿಯಾಗಿರುವಂಥ ಬೀಜಗಳನ್ನ ತಗೊಂಡು ನಾವು ಅದನ್ನು ಒಂದು ಕವರಲ್ಲಿ ಹಾಕ್ಕೋಬೋದು. ನೋಡಿ, ನಾನು ಇದಿಷ್ಟು ಬೀಜನ ಅದೇ ಕವರ್ ಒಳಗಡೆ ಹಾಕ್ತೀನಿ. ಸ್ವಲ್ಪ ಒಂದು ಹೋಲನ್ನು ಮಾಡಿ ಸ್ವಲ್ಪ ಕೆಳಗಡೆ ಹಾಕಿ, ಮೇಲಿಂದ ಹಾಕಿರೋ ಗಿಡ ಬಿದ್ದೋಗೋ ಸಾಧ್ಯತೆ ಇರುತ್ತೆ. ನೋಡಿ, ಹಾಕಿ ಆ ಮಣ್ಣನ್ನು ಮುಚ್ಚುತ್ತೀನಿ. ಈ ರೀತಿ ನಾವು ಬೀಜವನ್ನು ಹಾಕ್ಕೊಂಡು ಆಮೇಲೆ ಆ ಸಸಿ ಬಂದ ಮೇಲೆ ಅದನ್ನು ದೊಡ್ಡ ಗ್ರೋ ಬ್ಯಾಗಿಗೆ ಅದನ್ನು ಶಿಫ್ಟ್ ಮಾಡ್ಕೋಬೋದು. ಹಾಗೆ ಅದಕ್ಕೆ ಒಂದು ಸಪೋರ್ಟನ್ನು ಕೊಟ್ಟು ಆಮೇಲೆ ಈ ರೀತಿ ಆಗತ್ತೆ, ತುಂಬ ದೊಡ್ಡ ಬಳ್ಳಿ ಆಗತ್ತೆ. ಹಾಗಾಗಿ ಅದಕ್ಕೆ ದೊಡ್ಡ ಗ್ರೋ ಬ್ಯಾಗ್ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ.
ಮತ್ತು ಇದು ಯಾವಾಗಲೂ ಹೂವಿರುತ್ತೆ. ಆಲ್ಮೋಸ್ಟು ಎನಿ ಟೈಮ್, ಅಂದರೆ ವರ್ಷವಿಡೀ ಹೂವಾಗುವಂಥ ಗಿಡ ಇದು. ಹಾಗಾಗಿ ನಾವು ಅದಕ್ಕೆ ಫರ್ಟಿಲೈಸರನ್ನು ಕೂಡ ಅಷ್ಟೇ ಹಾಕಬೇಕಾಗತ್ತೆ. ಬೇಕಾದರೆ ನೀವು ಇದಕ್ಕೆ ಸಗಣಿಯಿಂದ ಮಾಡಿರೋವಂಥ ಫರ್ಟಿಲೈಸರ್ನ ಹಾಕಿ, ಎಲ್ಲ ರೀತಿಯ ಫರ್ಟಿಲೈಸರು ಕೂಡ ಇದಕ್ಕೆ ಚೆನ್ನಾಗಾಗತ್ತೆ. ದೊಡ್ಡದಾಗಿ ಬಳ್ಳಿ ಆಗತ್ತಲ್ಲ, ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಇದು ಬೇಸಿಗೆಯಿಂದ ಈ ಟೈಮಿಂದ ತುಂಬ ಜಾಸ್ತಿ ಹೂವಾಗತ್ತೆ. ಉಳಿದೆಲ್ಲ ಟೈಮಲ್ಲೂ ಸ್ವಲ್ಪ ಕಡಿಮೆನೇ ಹೂವಿರುತ್ತೆ. ಆದರೂ ಕೂಡ ಅಂದರೆ ಯಾವಾಗಲೂ ಹೂ ಇರುತ್ತೆ. ಬೇಕಾದರೆ ನಾನು ಆ ಸಸಿನ ಮುಂದಿನ ವಿಡಿಯೋಗಳಲ್ಲಿ ನಾವು ಗ್ರೋ ಬ್ಯಾಗಿಗೆ ಹಾಕಿ ತೋರಿಸ್ತೀನಿ, ಯಾವ ರೀತಿ ನಾವು ಅದಕ್ಕೆ ಗ್ರೀಪರ್ನ ಕೊಡ್ಬೋದು ಅಂತ. ಹಳ್ಳಿಗಳಲ್ಲಾದರೆ ನೆಲದಲ್ಲಿ ಜಾಗ ಇರುತ್ತೆ, ನಾವು ಯಾವುದೇ ರೀತಿ ಬೇಕಾದರೂ ನೆಟ್ಕೋಬೋದು. ಆದರೆ ಪೇಟೆ ಕಡೆಯಲ್ಲಿ ಸ್ವಲ್ಪ ಅದಕ್ಕೆ ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟು ಅದಕ್ಕೆ ಸಪೋರ್ಟನ್ನು ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಹಾಗೆ ನೋಡಿ, ಇಲ್ಲಿ ಒಣಗಿದ ಬ್ರ್ಯಾಂಚಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡ್ತಾ ಬಂದರೆ ಗಿಡ ಮತ್ತು ಒಂದಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ಈ ಬೀಜಗಳನ್ನೆಲ್ಲ ತೆಗೆದು ಬೇರೆ ಕಡೆ ಹಾಕಿ ಎಲ್ಲ ಮಾಡಬೇಕಾಗತ್ತೆ. ಶಂಖಪುಷ್ಪ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ. ಇನ್ನೇನಾದರೂ ಮರೆತರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.